ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕೊಟ್ಟಂತ ಈ ಕೃಪೆಗಾಗಿ ಆತನಿಗೆ ಮತ್ತೊಂದು ಆರ್ತಿ ನಾನು ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಈ ದಿನ ದೇವರ ವಾಕ್ಯ ದಿನಕ್ಕಾಗಿ ಮೀಕನ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ದೇವರ ವಾಕ್ಯವಂತದಾಗಿದೆ. ನಾನು ದೇವರನ್ನ ಎದುರು ನೋಡುತ್ತೇನೆ. ಪ್ರಿಯ, ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇವರನ್ನ ಎದುರು ನೋಡಿಕೊಂಡು ನಾವು ಪ್ರಾರ್ಥಿಸಬೇಕು. ಅಂದ್ರೆ ನಾನು ಮಾಡುತ್ತ ಪ್ರಾರ್ಥನೆಗಳಿಗೆ ದೇವರು ಸದುತ್ತರವನ್ನು ಕೊಡುತ್ತಾನೆ, ಪ್ರತ್ಯುತ್ತರವನ್ನು ಕೊಡುತ್ತಾನೆ, ನನ್ನ ಪ್ರಾರ್ಥನೆಗಳನ್ನು ಕೇಳುತ್ತಾನೆ, ವಿಜ್ಞಾಪನೆಗಳಿಗೆ ಆತನು ಉತ್ತರವನ್ನು ಕೊಡುತ್ತಾನೆ ಎಂಬುದಾಗಿ ಆತನಲ್ಲಿ ನಾವು ಎದುರು ನೋಡುವಂತವರಾಗಿರಬೇಕು. ಪ್ರಿಯರೇ, ನಾವು ಮಾಡುವಂತ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಮುಟ್ಟಬೇಕಾದರೆ ನನ್ನ ಹೃದಯವು ಪರಿಶುದ್ಧವಾಗಿರಬೇಕು. ನನ್ನ ಮನಸ್ಸಿನಲ್ಲಿ ಕೆಟ್ಟತನವಿದ್ದರೆ ದೇವರ ಪ್ರಾರ್ಥನೆಗಳನ್ನ ಕೇಳುವುದಿಲ್ಲ. ನನ್ನ ಮನಸ್ಸು ಪರಿಶುದ್ಧವಾಗಿದ್ದುಕೊಂಡು ಪ್ರಾರ್ಥಿಸುವುದಾದರೆ ನಾವು ದೇವರ ಸಮ್ಮುಖದಲ್ಲಿ ಮಾಡುತ್ತ ಪ್ರತಿ ಪ್ರಾರ್ಥನೆಗಳಿಗೆ ದೇವರು ಸದುತ್ತರವನ್ನ ಕೊಡುವಂತವನಾಗಿದ್ದಾನೆ. ಆತನ ಮಾತು ಹೇಳ್ತದೆ, ನಾನು ನನ್ನ ದೇವರಲ್ಲಿ ಕಾದುಕೊಳ್ಳುತ್ತೇನೆ. ಇವತ್ತು ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯ ಉತ್ತರಕ್ಕಾಗಿ ನಾವು ಕಾದುಕೊಂಡು ಇರುವಂತರಾಗಿರಬೇಕು. ದೇವರು ಆತನ ಪ್ರಾರ್ಥನೆಗಳನ್ನು ಕೇಳ್ತಾರೆ, ಉತ್ತರವನ್ನು ಕೊಡುತ್ತಾರೆ. ನಂಬಿಕೆ, ವಿಶ್ವಾಸ, ಭರವಸೆಯಿಂದ ನಾವು ಎದುರು ನೋಡುವಾಗ, ಕಾದುಕೊಳ್ಳುವಾಗ ಆ ಪ್ರಾರ್ಥನೆಗಳನ್ನ ದೇವರು ಕೇಳಿ ಸದುತ್ತರವನ್ನ ದಯಪಾಲಿಸುವಂತನಾಗಿದೆ. ಪ್ರಿಯರೇ, ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ದೇವರಿಂದ ಎದುರು ನೋಡೋದಿಲ್ಲ. ಪ್ರಾರ್ಥನೆ ಮಾಡುತ್ತೇವೆ, ದೇವರು ಉತ್ತರ ಕೊಡ್ತಾರೆ ಎಂಬುದಾಗಿ ನಾವು ಕಾದುಕೊಂಡು ಇರೋದಿಲ್ಲ. ಪ್ರಿಯರೇ, ನಮ್ಮ ಪ್ರಾರ್ಥನೆಗೆ ಸದುತ್ತರವು ಬೇಕಂತ ಹೇಳಿದ್ರೆ ನಮ್ಮಲ್ಲಿ ತಾಳ್ಮೆ, ನಾವು ಸಹನೆಯಿಂದ ತಗ್ಗಿಸಿಕೊಂಡವರಾಗಿ, ದೀನ ಮನಸ್ಸುಳ್ಳವರಾಗಿ, ವಿಧೇಯತೆಯಿಂದ ದೇವರಲ್ಲಿ ಮೊರೆಯಿಟ್ಟು ಬೇಡಿಕೊಳ್ಳುವಾಗ ಆ ಪ್ರಾರ್ಥನೆಗಳಿಗೆ ದೇವರು ಆತನು ಸದುತ್ತರವನ್ನ ಕೊಡುವಂತನಾಗಿದ್ದಾನೆ. ಆತನ ಮಾತು ಹೀಗೆ ಹೇಳ್ತದೆ, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುತ್ತಾನೆ. ದೇವರ ಮಕ್ಕಳು ಪ್ರಾರ್ಥಿಸುವಾಗ ದೇವರು ಕಿವಿಗೊಡುವಂತ, ಅಂದ್ರೆ ಗಮನವಿಟ್ಟು ಕೇಳುವವನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಈ ಲೋಕದಲ್ಲಿ ಕೋಟಿ ಕೋಟಿ ಜನರು, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಅನೇಕ ಜೀವ ಜಂತುಗಳು ಇರುವಾಗ ದೇವರು ನನ್ನ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆಂದ್ರೆ ಆತನು ಎಷ್ಟು ಪ್ರೀತಿಯುಳ್ಳ ದೇವರಾಗಿದ್ದಾನೆ, ನಮ್ಮ ಮೇಲೆ ಎಷ್ಟು ಕನಿಕರ ತೋರಿಸುವಂತಹ ದೇವರಾಗಿದ್ದಾನೆ. ನಾವು ಭೂಮಿಯ ಮೇಲೆ ಯಾವುದೋ ಒಂದು ಸ್ಥಳದಲ್ಲಿ ನಾವು ದೇವರನ್ನು ನೆನೆಸಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ದೇವರು ಕಿವಿಗೊಡುತ್ತಾನೆ ಅಂತ ಹೇಳಿದ್ರೆ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ತನ್ನ ಅಪಾರವಾದಂತಹ ಕೃಪೆ ಎಷ್ಟಾಗಿದೆ, ನಮಗೆ ದೇವರು ತೋರಿಸುವಂತ ಪ್ರೀತಿ ಎಷ್ಟು ನಿಜವಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಪ್ರಿಯರೇ, ಮನುಷ್ಯರು ನಮ್ಮ ಮಾತುಗಳಿಗೆ ಕಿವಿಗೊಡೋದಿಲ್ಲ, ನಮ್ಮ ಕಷ್ಟಗಳಿಗೆ ಕಿವಿಗೊಡೋದಿಲ್ಲ, ಅಥವಾ ನಮಗಿರುವಂತ ಅನೇಕ ಹೋರಾಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅದಕ್ಕೆ ಮನುಷ್ಯನ ಕಿವಿಗೊಡೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನನ್ನ ಪ್ರಾರ್ಥನೆಗೆ, ನೀತಿವಂತನ ಪ್ರಾರ್ಥನೆಗೆ ದೇವರು ಕಿವಿಗೊಡುವಂತವನಾಗಿದ್ದಾನೆ. ಪ್ರಿಯರೇ, ಭಯಪಡಬೇಡಿರಿ, ದೇವರಲ್ಲಿ ಪ್ರಾರ್ಥಿಸಿರಿ, ಆತನನ್ನು ಎದುರು ನೋಡಿರಿ, ದೇವರಲ್ಲಿ ಪ್ರಾರ್ಥಿಸಿರಿ, ಕಾದುಕೊಂಡಿರಿ, ದೇವರಲ್ಲಿ ಪ್ರಾರ್ಥಿಸಿರಿ, ಕಾರಣ ಆತನು ನಿಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವವನಾಗಿದ್ದಾನೆ. ನಂಬಿಕೆಯಿಂದ, ವಿಶ್ವಾಸದಿಂದ ಮುಂದೆ ಸಾಗಿರಿ. ಪ್ರಾರ್ಥನೆ ನಿಲ್ಲಿಸದೆ ನಿರಂತರವಾಗಿ ಬೇಡಿಕೊಳ್ಳುವಾಗ ದೇವರು ನಿಮ್ಮನ್ನ ಆಶೀರ್ವದಿಸುವನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೇ, ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ನಾನು ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಹೌದು ಸ್ವಾಮಿ, ನಿನ್ನಲ್ಲಿ ಮೊರೆಯಿಡುವಾಗ ನಾವು ನಿನ್ನನ್ನು ಎದುರು ನೋಡುತ್ತೇವೆ. ಆ ಪ್ರಾರ್ಥನೆಗಾಗಿ, ಉತ್ತರಕ್ಕಾಗಿ ನಾವು ಕಾದುಕೊಂಡಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಪ್ರಾರ್ಥನೆಗೆ ನಿನ್ನ ಕಿವಿಗೊಡುವುದರಿಂದ ನಾವೆಷ್ಟೋ ಧನ್ಯರಾಗಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲವನ್ನು ಕೂಡ ಕರಲೊಪ್ಪಿಸುತ್ತೇನೆ, ಯೇಸುವರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ದೇವರು ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.